ಪಂಚರಾಜ್ಯಗಳ ಮಹಾಸಮರ ನಾಳೆ ಅಂತಿಮ ತೀರ್ಪು ಪ್ರಕಟ ಆಗಲಿದೆ. 1.5 ತಿಂಗಳ ಕುತೂಹಲಕ್ಕೆ ಕೊನೆಗೂ ಕೂಡ ನಾಳೆ ತೆರೆ ಬೀಳಲಿದೆ. ಪಂಚರಾಜ್ಯಗಳ ಮಹಾಸಮರ ನಾಳೆ ಅಂತಿಮ ತೀರ್ಪು. 1.5 ತಿಂಗಳ ಕುತೂಹಲಕ್ಕೆ ಕೊನೆಗೂ ನಾಳೆ ತೆರೆ ಬೀಳಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ವಿಧಾನಸಭಾ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ಸಮೀಕ್ಷೆ ಭವಿಷ್ಯ ಏನಾಗುತ್ತೆ, ಯಾರಿಗೆಲ್ಲ ಶಾಕ್ ಕಾದಿದೆ. ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಡಿಎಂಕೆ ಅಬ್ಬರದ ನಡುವೆ ಬಹಳ ಕುತೂಹಲ ಕೂಡ ಇದೆ. ಇನ್ನು ಕೇರಳದಲ್ಲಿ ಎಡಪಕ್ಷಗಳ ಎಲ್ಡಿಎಫ್ಗೆ ಸಂಕಷ್ಟ ಎದುರಾಗುತ್ತಾ? ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಅಧಿಕಾರ ಸಾಧ್ಯತೆ ಇದೆಯಾ? ಅಸ್ಸಾಂನಲ್ಲಿ ಬಿಜೆಪಿ, ಪುದುಚೇರಿಯಲ್ಲಿ ಎನ್ಡಿಎಗೆ ಗೆಲುವ ಹಾಗಾದ್ರೆ? ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಪಂಚರಾಜ್ಯಗಳ ಮಹಾಸಮರ. ಇನ್ನು ನಾಳೆ ಅಂತಿಮ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಪಂಚರಾಜ್ಯಗಳ ಒಂದು ಅಂತಿಮ ತೀರ್ಪಿನ ಜೊತೆಗೆ ಇನ್ನು ನಮ್ಮಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಏನಿದೆ, ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಆ 2 ಕ್ಷೇತ್ರಗಳ ತೀರ್ಪು ಕೂಡ ನಾಳೆ ಪ್ರಕಟ ಆಗುತ್ತೆ. ಇನ್ನು 1.5 ತಿಂಗಳ ಕುತೂಹಲ, ಈ ಒಂದು ಪಂಚರಾಜ್ಯ ಚುನಾವಣೆ ಏನಾಗುತ್ತೆ, ಯಾರು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಜೊತೆಗೆ ಅಬ್ಬರದ ಪ್ರಚಾರಗಳನ್ನು ಕೂಡ ಎಲ್ಲಾ ಪಕ್ಷದವರು ಕೂಡ ಬಹಳ ಅಬ್ಬರದ ಪ್ರಚಾರಗಳನ್ನ ಮಾಡಿದ್ರು. ಜೊತೆಗೆ ಜನರ ಮನಸ್ಸನ್ನ ಗೆಲ್ಲಿಕೆ ನಾನಾ ರೀತಿಯ ರಣತಂತ್ರಗಳನ್ನ ರೂಪಿಸಿದ್ರು. ಅದೆಲ್ಲವೂ ಕೂಡ ಈಗ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ. ಅದರ ಜೊತೆಗೆ ಜನರ ವಿಶ್ವಾಸವನ್ನ ಯಾರು ಗಳಿಸಿದ್ದಾರೆ, ಜನರು ಯಾರ ಕೈಯನ್ನ ಹಿಡಿತಾರೆ, ಮತದಾರ ಪ್ರಭುಗಳ ನಿರ್ಣಯವೇ ಅಂತಿಮ ನಿರ್ಣಯ. ಹಾಗಾಗಿ ಮತದಾರ ಪ್ರಭುಗಳು ಯಾರ ಪರ ತಮ್ಮ ಒಲವನ್ನ ತೋರಿಸಿದ್ದಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಎಲ್ಲಾ ಕುತೂಹಲಗಳಿಗೂ ಕೂಡ ನಾಳೆ ತೆರೆ ಬೀಳುತ್ತೆ. ಪಶ್ಚಿಮ ಬಂಗಾಳ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಜೊತೆಗೆ ಕೇರಳ ಆಗಿರಬಹುದು, ಇನ್ನು ಪುದುಚೇರಿ, ಅಸ್ಸಾಂ ವಿಧಾನಸಭಾ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ಈ ಒಂದು ಸಮೀಕ್ಷೆಯ ಭವಿಷ್ಯ, ಯಾಕೆಂತಂದ್ರೆ ಎಕ್ಸಿಟ್ ಪೋಲ್ನಲ್ಲಿ ಕೆಲವೊಂದಿಷ್ಟು ಪಕ್ಷಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಎಕ್ಸಿಟ್ ಪೋಲ್ಗಳು ನಿಜ ಆಗತ್ತಾ? ನಿಜ ಆಗೋದಾದ್ರೆ ಎಕ್ಸಿಟ್ ಪೋಲ್ನಲ್ಲಿ ಬಂದಿರೋದೆಲ್ಲವೂ ಕೂಡ ಸದ್ಯಕ್ಕೆ ರಿಸಲ್ಟ್ ನೋಡ್ತಾ ಹೋದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.